ಸುಮಾ ಈಗ ಹೆಂಗದಿ? ಆರಾಮದಿಯಾ? ಸುಮಾ 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 ಅವ್ರೆ, ಹಾಂ ಏನಾದರೂ ಹೇಳಿದ್ರಾ? ಈಗ ಹೆಂಗದಿರಿ? ಆರಾಮದಿರಿ ಅಂತ ಹೇಳತ್ತೇನೆ. ಹಾಂ ಆರಾಮಾಗೈತಿ. ಯಾಕೆ ಏನಾತ ನಿಮ್ಗೆ ಒಮ್ಮಿಂದೊಮ್ಮೆಲೆ? ಅದು ಯಾಕೋ ತಲೆ ಸುತ್ತ ಬಂದಂಗಾತು. ನಾಷ್ಟ ಅದು ಮಾಡಿದಿರಲ್ರಿ, ಅದಕ್ಕೆ ಸ್ವಲ್ಪ ನಿಶಕ್ತ ಆದಂಗಾಗಿತ್ತು. ಓ ಅಷ್ಟೇನಾ? ಸರಿ, ಇವಾಗ ಆರಾಮದಿರಲ್ಲ? ಹಾಂ ಆರಾಮದೇನೆ. ಪೂಜಾ ಹೋಗುವ, ಅರ್ಶಿನ ಹಚ್ಚಿ ಆರತಿ ಮಾಡು. ಹಾಂ ಹೋದೋಡವ. ಆರತಿ ಮಾಡಿದ್ದೇವ? ಹೋದೋಡವ ಮಾಡೀನಿ. ಗಿರ್ಜಿ ಒಂದು 5 ಮಂದಿ ಮುತ್ತೈದರ ಆರತಿ ಮಾಡಿ ಎಬ್ಬಿಸ್ಬಿಡ್ರ. ಹಾಂ ಮುಂದಿನ ಕೆಲಸ ಭಾಳ ಅದಾವು. ಅವ್ರಿಗೆ ಸುಲ್ಟಿ ನೀರು ಹಾಕಿ ಬಡನ ರೆಡಿ ಹಾಕ್ಬಿಡೋನು, ಅಕ್ಕಿ ಕಾಳು ಹಾಕೋದ್ರ. ಆ ಶಾಂತಕ ನೀ ಹೇಳ್ದಂಗೆ ಆಗಲಿ. ಅರಿಶಿನ ಹಚ್ಚಿರಿ ಮದುಮಗಳಿಗೆ, ಅರಿಶಿನ ಹಚ್ಚಿರಿ ಮದುಮಗನಿಗೆ, ಮುತ್ತೈದೆಯರೆಲ್ಲ ಬಂದು ಸೋಬಾನ ಹಾಡಿರೆಂದು, ಮುತ್ತೈದೆಯರೆಲ್ಲ ಬಂದು ಸೋಬಾನ ಹಾಡಿರೆಂದು, ಬೀಗರು 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 ಅರಿಶಿನ ಹಚ್ಚೋಣ, ಅರಿಶಿನ ಹಚ್ಚಿರಿ ಮದುಮಗನಿಗೆ, ಅರಿಶಿನ ಹಚ್ಚಿರಿ ಮದುಮಗಳಿಗೆ. ನೋಡ್ರಿ ಮುಂದೆ ಕತೆ ಈಗ ಇಂಪಾರ್ಟೆಂಟ್ ಎಪಿಸೋಡ್ಸ್ ಸ್ಟಾರ್ಟ್ ಆಗೋದ್ರಿಂದ ಅರಿಶಿನ ಶಾಸ್ತ್ರನ ಇಷ್ಟ ಸಿಂಪಲ್ ಆಗಿ ತೊಗೊಳಕತ್ತೀನಿ. ಭಾಳ ಇದನ್ನ ಲೆಂದಿ ಮಾಡಿ ಹೇಳತ್ತಿಲ್ಲ ನಾನು. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಐತಿ, ದಯವಿಟ್ಟು ವಿಡಿಯೋನ ನೋಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ನ ಮಾಡ್ಕೊರಿ. ಆಮೇಲೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ವಿಡಿಯೋ ಹೆಂಗಾಗೈತಿ ಅಂತ ಹೇಳಿ. ಅಬಾ ಬಾ 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 ಪ್ರೇಮಿ ಏನ್ಲೇ ಇದು ಗಿರ್ಜಿ ಮದ್ವಿ? ಗಿರ್ಜಿ ಮಗನ ಮದ್ವಿ? ಅಯ್ಯ ಬಿಡ್ಲೇರೇನಿ ಮಕ್ಕಳು ರೊಕ್ಕ ಮಾಡ್ಯಾನ ಮಗ ಮಾಡ್ದ ಇನ್ನೇನು ಮಾಡ್ಯಾಳು? ಮಗ ಆಟ ಅಲ್ಲ, ಅಳಿಯಾನ ಹಿಡ್ದಾಳಲ್ಲ, ಕೋಟ್ಯಾಧೀಶ್ವರ ಅಳಿಯ ಆತಂದು ಸುರಿದಿರ್ತಾನ ಮಾಡಿರ್ತಾ. ಅಲ್ಲ ನಮ್ಮೂರು ಗುಡಿಯಾಕ ಈ ನಮ್ಮನೆ ಯಾರು ಮದುವೆ ಮಾಡಿದ್ದಿಲ್ಲ ತಗೋ. ಗಿರ್ಜಿದು ಒಂದು ಕೈ ಜಬರ್ದಸ್ತ ಆತ, ಮೆರವಣಿಗೆ ಒಂದು ಮಾಡಿಲ್ಲ ನೋಡಿಕಿ. ಮೆರವಣಿಗೆ ಮಾಡಕ ಮಗ ಇರ್ಬೇಕಲ್ರಿ. ಯಾಕೆ ಹಂಗಂದಿ? ಓ ರೇಣಕ್ಕ ಪ್ರೇಮಿ ಬರ್ಲಿ. ಏನ ಶಾಂತಕ್ಕ ಈ ನಮ್ಮನೆ ರೆಡಿ ಆಗ್ಬಿಟ್ಟಿ? ಆಗ್ಬಾರ್ದೇನ್ಲಿ? ಆಗ್ಬೇಕ. ಯಾರಿದ ನಿನ್ ಚೊಡ್ಡಿ ದೋಸ್ತನ ಮಗನ ಮದಿವಿ ಇಟ್ಟಾರ ಇರ್ಬೇಕಲ್ಲ ಶಾಂತಕ. ಗಣ ಚಂದ ಕಾಣತಿ ಬಿಡು. ಏನ್ ಸೀರಿ ಏನ್ ಜಂಪರು ಕೈ ತುಂಬ ಬಳಿ ಅಡ್ಡಿ ಇಲ್ಲ ಇರ್ಬೇಕಲ್ಲಿ. ನಿಮ್ಮಂತವ್ರ ಮುಂದೆ ಒಂದು ಈಟ್ರೆ ಇರ್ಬೇಕಲ್ಲ. ಅಲ್ಲ ನಾವೇನ್ ಮಾಡಿ ಅಂತದ್ದು ಯಾಕೆ ಬಿಡ್ಲಿ ಹೋಗ್ಲಿ. ಈಗ ಬಂದ್ರ ಅಲ್ಲೇ ಇನ್ನೊಂದಿಟ್ಟು ಲಗು ಬರ್ಬಾರ್ದ. ಹೋರಿ ನಾಷ್ಟ ರೆಡಿ ಆಗೈತಿ, ಹೋಗಿ ನಾಷ್ಟ ಮಾಡೋಕೆ. ಬಂದಿವ ಮನೆ ಕೆಲಸ ಇರ್ತಾವಲ್ಲ ಶಾಂತಕ್ಕ, ಮುಗಿಸ್ ಬರ್ಬೇಕಂದ್ರೆ ಲೇಟ್ ಆಕೈತಿ. ಹೋರಿ ಇಬ್ರು ಬಂದ್ರೆ ಹೋಗಿ ನಾಷ್ಟ ಮಾಡೋಕೆ. ಶಾಂತಕ್ಕ ಓಕೆ ತಗೋ, ಒಂದಿಟ್ಟು ಕೆಲಸ ಆಯ್ತಾ ಅಲ್ಲಿ ಹೋಗಿರ್ತೇನ, ನಾಷ್ಟ ಮಾಡ್ಕೊರಿ ಹಂಗಾರ. ಆತ್ ತಗೋ ಹೋಗುವ. ಲೇ ರೀನಿ ಯಾಕೆ ನೀನು ಹೇಳಕತ್ತಿದ್ದಿ? ಶಾಂತಕ್ಕ ಸುಮ್ಮನೆ ಏನು ಅದು ಈಗ ಈ ತಮ್ಮನಿ ಮದುವೆ ಆಗತ್ತಾನಲ್ಲ ಹುಡುಗಿಗೆ, ಆ ಹುಡುಗಿಗೆ ಮೊದಲ ಮದುವೆ ಆಗಿತ್ತು. ಏನು ಹೇಳಕತ್ತಿಲ್ಲ ನೀನ? ಅಯ್ಯೋ ಕರಿನ ಹೇಳಕತ್ತೀನಿ. ಆಕೆ ನಮ್ಮ ಅಕ್ಕ ದೇಗಾಮಿಕೆ ಅಲ್ಲ, ಆಕೆ ಹೇಳ್ಯಾಳ ಆ ಹುಡುಗಿ ಅವನ ಜೊತೆ ಓಡೋಗಿ 6 ತಿಂಗಳು ಇತ್ತು ಬಂದಿದ್ಲಂತ. ಆ ವಿಚಾರ ಎಲ್ಲ ಇವ್ರ ಮುಂದೆ ಮುಚ್ಚಿಟ್ಟು ಮದುವೆ ಮಾಡಕತ್ತಾರ. ಹೌದಾ ಹೌದಾ ಅಂತ ಕೇಳ್ತಿರ್ಲಿ. ಆ ವಿಚಾರ ಗಿರ್ಜಿಗೂ ಗೊತ್ತಿರ್ಬೇಕ. ಹೆಣ್ಣು ಸಿಗುಲಲ್ಲಿಗ, ಅದಕ್ಕೆ ಮುಚ್ಚಿಟ್ಕೊಂಡು ಎಲ್ಲ ಒಳಗೆ ಹಾಕೊಂಡು ಮದುವೆ ಮಾಡಕತ್ತ. ಹೌದಾ? ಅಯ್ಯೋ ಹೌದಾ ಅಂತ ಕೇಳ್ತಿಯಲ್ಲೇ? ಹೌದು, ಅದಕ್ಕೆ ಅನ್ಕೊಂಡಿ ನಾನು ಇಂಥ ಚಂದ ಹುಡುಗಿ ಇವ್ಗೆ ಹೆಂಗೆ ಸಿಕ್ಕಿತು ಅಂತೇಳಿ. ನೈಟ ರೊಕ್ಕ ಪಕ್ಕ ಮಕ್ಕೊಟ್ಟು ಮಾಡ್ಕೊಂಡಿದ್ದಾರ ಅಂತ ಸುಮ್ಮನೆ. ಅದಕ್ಕೆ ಮೆರವಣಿಗೆ ಇದು ಮಾಡಿಲ್ಲ ನಾವು ಊರಾಗ ಗುಳ್ಳೆ ಬಿದ್ದಿತ್ತು ಅಂತೇಳಿ. ಎಷ್ಟು ದಿನ ಅಂತ ಮುಚ್ಚಿಡ್ತಾರೆ ಹೇಳೇರಿ? ಒಂದಲ್ಲ ಒಂದಿನ ಗೊತ್ತ ಹಾಕೋದಲ್ಲ. ಎದಕ್ಕೆ ಬಾಗಿತಿ ಮದುವೆಗೆ ಬಂದೇವೆ, ಮದುವೆಗೆ ಕರ್ದಾರ 4 ಅಕ್ಕಿ ಕಾಳು ಹಾಕಿ ಹೋಗ್ಬಿಡುದ್ವ. ನಮ್ಗೆ ಇದಕ್ಕೆ ಬೇಕು ಊರು ಸಾಗರಿ. ಅದು ಕರೆನ ನಡಿ ನಾಷ್ಟ ಮಾಡ್ಯಾರಂತ ನಾಷ್ಟ ಮಾಡೋ. ನಡಿಲಿ ಉಪ್ಪಿಟ್ಟು ಆರ್ಗಿದ್ದಿತ್ತು ಮತ್ತೆ. ಯಾಕೆ ಸುಮ್ಮ ಹಿಂಗೆ ಮಕ್ಕ ಇಟ್ಕೊಂಡಿ ನೀನ? ಮತ್ತಿನ್ನೇನು ವೈನಿ ಅವ್ವ ನೋಡಿದ್ರೆ ಎಷ್ಟು ಆಸೆ ಇಟ್ಕೊಂಡ ನನ್ನ ಮದುವೆ ಬಗ್ಗೆ. ಆದ್ರೆ ಈ ವಿವೇಕ ಇಲ್ಲಿ ಬಂದು ಒಕ್ಕರ್ಸ್ಕೊಂಡಲ್ಲ. ನಾ ಏನು ಮಾಡಲಿ? ಅವೇನ್ರಿ ಈ ಮದುವೆ ನಿಲ್ಲಿಸ್ತಾ ಅಂದ್ರೆ ನಾ ಮಾತ್ರ ಜೀವನ ತುಳಂಗಿಲ್ಲ. ಅಯ್ಯೋ ಭಗವಂತ ಏನು ಮಾಡ್ಬೇಕಂತ ಅರ್ಥ ಆಗೋತ ಸುಮ್ಮ ನನಗೆ. ಅವ್ನು ಯಾಕೆ ಇಲ್ಲಿ ಬಂದ? ನಿನ್ನ ಮದುವೆ ಯಾಕಾತಂತ ಅವ್ನಿಗೆ ಗೊತ್ತಾಯ್ತು? ಅಲ್ಲ ನಿಜ ಹೇಳು ನೀನೇ ಹೇಳಿದ್ದೆ ಅವಂಗ ಫೋನ್ ಮಾಡಿ ನನ್ನ ಮದುವೆ ಇಲ್ಲ ಆಗತ್ತೈತಿ ಬಂದು ಕರ್ಕೊಂಡು ಹೋಗಂತ ಹೇಳಿ. ವೈನಿ ಏನು ಮಾತು ಅಂತ ಆಡಕತ್ತೀರಿ ನೀವು? ಅಬ್ಬಾ ಸುಮಾ ಅಯ್ಯೋ ಸುಮ್ಮ ಜೋರ್ಸಿ ಮಾತಾಡ್ಬೇಡ. ನಿಮ್ಮ ಅವ್ವ ಏನ್ರಿ ಗೊತ್ತಾದ್ರೆ ನಮ್ಮ ಕತ್ತಿ ಇಲ್ಲೇ ಮುಗಿತಾ ಅನ್ಕೋ.
ಸುಮಾ ಅವ್ವ ನನ್ನ ಮಗಳ ಮುತ್ತಿನ ಮಗಳು ನಿನ್ನ ಮದ್ವೆ ಮದುಮಗಳಾಗಿ ನೋಡ್ಬೇಕಂತ ಎಷ್ಟು ಆಸೆ ಇತ್ತು ನನಗೆ. ಈಗ ನೆರವೇರ್ತ ಮಗಳ, ಈಗ ನೆರವೇರ್ತ. ನಿಜವಾಗ್ಲು ನಿನ್ನ ಮದ್ವೆ ಹಿಂಗೆ ದಾಮ್ ಧೂಮಾಗಿ ಆಕೈತಿ ಅಂತ ನಾ ಕನಸು ಮನಸ್ಸಿನಾಗ ನೆನ್ಸಿರ್ಕಿಲ್ಲ ಸುಮ್ಮನೆ, ಕನಸು ಮನಸ್ಸಿನಾಗ ನೆನ್ಸಿರ್ಕಿಲ್ಲ. ಮಗಳ ನಮ್ಮ ಹೆಸರು ಉಳಿಸ್ಬಿಟ್ಟಿವ ನೀನು. ಈ ಮದ್ವೆ ಒಂದು ಆಗ್ಬಿಟ್ರೆ ದೇವರೇ ಸಾಕು ನನಗಷ್ಟೇ, ಹೆಚ್ಚಿಂದೇನು ಬೇಕಾಗಿಲ್ಲಪ್ಪ, ಹೆಚ್ಚಿಂದೇನು ಬೇಕಾಗಿಲ್ಲ. ಸುಮಾ ನಿಮ್ಮ ಅಪ್ಪ ಬಂದಾನ, ನಿನ್ನ ಜೊತೆ ಮಾತಾಡ್ಬೇಕಂತ. ಮಾತಾಡವ. ಏನವ ಅಪ್ಪ ನನ್ನ ಜೊತೆ ಮಾತಾಡ್ಬೇಕಂತ? ಹೂನವ ನಿನ್ನ ಜೊತೆ ಮಾತಾಡ್ಬೇಕಂತ. ರೀ ಬರ್ರಿ ರೀ, ಯಾಕ್ರಿ ಅಷ್ಟು ದೂರ ನಿಂತೀರಿ? ಬರ್ರಿ, ನಿಮ್ಮ ಆಸೆ ಪಟ್ಟಂಗ ನಿಮ್ಮ ಮಗಳು ಒಂದು ಒಳ್ಳೆ ಮನೆಗೆ ಸೊಸೆ ಹೊಂಟಾಳ. ಈಗಾರ ನಿಮ್ಮ ಮಗಳು ಮಾತಾಡ್ಸ್ ಬರ್ರಿ. ಅಯ್ಯೋ ದೇವ್ರೆ, ಈ ತಾಯಿ ನಮ್ಮ ಅತ್ತಿ ಸೊಸಿ, ನಮ್ಮ ಅತ್ತಿ ಮಾವ ಬಂದ ಏನೋ ಹೈಡ್ರಾಮಾ ಮಾಡಕತ್ತಾರ. ಆ ವಿವೇಕೆ ನೋಡಿದ್ರೆ ಈಗ ಇನ್ನೊಂದು ತಾಸು ಒಳಗೆ ನೀ ಕಳಿಸ್ಬೇಕು ಅಂತ ಹೇಳ. ಏನು ಮಾಡ್ಸ ಇಲ್ಲಪ್ಪ, ಇಲ್ಲ ಅಂತಂದ್ರೆ ನಾ ರೊಕ್ಕ ತಗೊಂಡಿರೋ ವಿಚಾರ ನಮ್ಮ ಅತ್ತಿ ಮಾವ ಗೊತ್ತಾಗ್ತಂದ್ರೆ ಮುಗ್ದ ಹೋತು. ನನಗೆ ಡೈವರ್ಸ ಕೊಡ್ತಾರೆ. ಅಯ್ಯೋ ದೇವ್ರೆ, ಇವ್ರನ್ನ ಆದಷ್ಟು ಈಗ ಇಲ್ಲಿಂದ ಕಳ್ಸಪ್ಪ. ಏನಾದರೂ ಒಂದು ಮಾಡಿ ಈಗಿನ ಸುಮಾರು ಅಟ್ಟಿ ಬಿಡ್ತೇನೆ ನಾನು. ರೀ ಯಾಕ್ರಿ ಇನ್ನ ನಿಮ್ಮ ಮಗಳ ಮೆಸೇಜ್ ನಿಮಗೆ ಹೋಗಿಲ್ಲ? ಯಾಕೆ ಸಿಟ್ ಮಾಡ್ಕೊಳ್ಳಿ ಚಂದ್ರ? ಯಾಕೆ ಸಿಟ್ ಮಾಡ್ಕೊಳ್ಳಿ ಮಗಳ? ಸುಮಾ ಅಪ್ಪ ಅಪ್ಪ ಮಗಳ, ನನ್ನ ಕ್ಷಮಿಸ್ಬಿಡವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ತಿಳಿದೇನೋ ತಪ್ಪು ಮಾಡಿ ಅಂಥೇಳಿ ನಾನು ನಿನ್ನ ಭಾಳ ದೂರ ಇಟ್ಬಿಟ್ಟೆ. ತಂದೆ ಪ್ರೀತಿ ಕೊಡ್ದ ನೀನು ಭಾಳ ಮೋಸ ಮಾಡಿಬಿಟ್ನಿವ. ನೀನು ಮರ್ಯಾದೆ ತೆಗೆದು ಹೋದಿ ಅಂಥೇಳಿ ನಿನ್ನ ಮೇಲೆ ಭಾಳ ಸಿಟ್ಟಾಗ್ಬಿಟ್ಟು ಮಗಳ. ಆದ್ರೆ ಈಗ ನೀ ಬೇಕಂತಂದ್ರೆ ನಮ್ಮ ಮನೆ ಒಳಗೆ ಇರಂಗಿಲ್ಲ. ನಾಳೆಯಿಂದ ನಿನ್ನ ಮನೆ, ನಿನ್ನ ಗಂಡ, ನಿನ್ನ ಅತ್ತಿ, ನಿನ್ನ ಮಾವ ಅಂತ ಉಳಿದ್ಬಿಡ್ತಿ ನೋಡುವ. ಇನ್ನಾದರೂ ಹಳೇದಾಗಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡ ಮಗಳ. ಮರೆತ ನಿನ್ನ ಜೀವನ, ನಿನ್ನ ಗಂಡ, ನಿನ್ನ ಅತ್ತಿ ಮಾವ ಅಂಥೇಳಿ ಗಂಡನ ಮನೆಗೆ ಸುಖದಿಂದ ಬಾಳ ಮಗಳ, ಸುಖದಿಂದ ಬಾಳ. ಈ ಬಡಪಾಯಿ ತಂದೆ ತಾಯಿಗೆ ಮಕ್ಕಳು ಮಾಡೋದೇನು ಇಷ್ಟ. ನಾವು ಹೆಚ್ಚಿನ ನಿಮ್ಮಿಂದ ಏನೂ ಆಸೆ ಪಡಂಗಿಲ್ಲ. ಇಷ್ಟಕ್ಕೋಸ್ಕರನ ನಿನ್ನ ಜೊತೆ ನಾನು ಮಾತಾಡಿದ್ದಿಲ್ಲ. ಆದ್ರೆ ಇವತ್ತಿಂದ ನಿನ್ನ ಜೀವನ ಬದಲಾಗತೈತಿ. ನೀನು ನಿನ್ನ ಗಂಡನ ಮನೆ ಒಳಗೆ ಸುಖವಾಗಿ ಬಾಳ ತಾಯಿ. ಆತಪ್ಪ ಆತ, ನೀ ಇಷ್ಟು ಹೇಳಿದಲ್ಲಪ್ಪ, ನನಗಷ್ಟೇ ಸಾಕು. ನಿನ್ನ ಜೊತೆ ಮಾತಾಡಂಗಿಲ್ಲ ಅಂತೇಳಿ ನಾ ಎಷ್ಟು ಮನಸ್ಸೊಳಗೆ ಕೊರಗೇನಿ ಗೊತ್ತಾ. ಇವತ್ತು ನೀನು ನನ್ನ ಜೊತೆ ಮಾತಾಡಕತ್ತಿ, ನನಗಿನ್ನೇನು ಬೇಕಪ್ಪ? ನನಗಿನ್ನೇನು ಬೇಕು? ನನ್ನ ಗಂಡನ ಮನೆ ಒಳಗೆ ಒಂದಿತ್ತು ಒಂದಿಲ್ಲ, ನಾ ಎದಕ್ಕೂ ತಲೆ ಕೆಡ್ಸ್ಕೊಂಗಿಲ್ಲಪ್ಪ. ನಾ ಪ್ರತಿಯೊಂದಕ್ಕೂ ಧೈರ್ಯ ಮಾಡಿ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತೇನಪ್ಪ. ನೀ ತಲೆ ಕೆಡ್ಸ್ಕೊಬೇಡಪ್ಪ, ನೀ ತಲೆ ಕೆಡ್ಸ್ಕೊಬೇಡ. ಆತ ಮಗಳ, ಕಣ್ಣೀರು ಒರ್ಸ್ಕೊ. ಇವತ್ತು ನೀನು ಮದುವೆ, ನೀ ಅಳಬಾರ್ದು. ಮದುಮಗಳು ನಕ್ಕೋಂತ ಕಳೆ ಆಗಿರ್ಬೇಕು. ಕಣ್ಣೀರು ಒರ್ಸ್ಕೊ. ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಪ್ಪ ಇವತ್ತು. ಅವ ನಿಜವಾಗ್ಲು ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಇವತ್ತು. ನಾನು ಕಳ್ಕೊಂಡಿದ್ದೆಲ್ಲ ನನಗೆ ವಾಪಸ್ ಸಿಗ್ತೇನೋ ಅನ್ನೋ ಅಷ್ಟು ಖುಷಿ ಆಗತ್ತವ. ನಿಜವಾಗ್ಲು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅವ ಜೀವನದಾಗ. ಎಷ್ಟು ದೊಡ್ಡ ತಪ್ಪು ಮಾಡಿ ನೀವು ತಲೆ ತಗ್ಸೋಂಥ ಕೆಲಸ ಮಾಡಿಬಿಟ್ಟೆ. ಆದರೆ ಇನ್ಯಾವತ್ತು ನಿಮ್ಗೆ ಯಾರ ಮುಂದೆ ತಲೆ ತಗ್ಸೋಂಥ ಕೆಲಸ ನಾನು ಮಾಡಂಗಿಲ್ಲವ, ನಾನು ಮಾಡಂಗಿಲ್ಲ. ಆತ ಮಗಳ ಆತ, ಅಲ್ಲೇ ಹೊರಗೆ ಕರೆಯಾಕತ್ತಾರ ನಮ್ಮನ್ನ, ನಿಮ್ಮ ಅಪ್ಪನ ಕರೆಯಾಕತ್ತಾರ. ನಾವು ಹೋಗಿರ್ತೀವಿ, ನಿಮ್ಮ ಅಪ್ಪ ನಿನ್ನ ಜೊತೆ ಮಾತಾಡ್ಬೇಕಂತ ಅಂದ್ರೆ ಅದಕ್ಕೆ ಕರ್ಕೊಂಡು ಬಂದವ. ನಿಮ್ಮ ಅಪ್ಪ ಮಗಳು ಒಂದಾದ್ರಲ್ಲ ಮಗಳ, ನನಗಷ್ಟು ಸಾಕು. ರೇಖಾ, ಇನ್ನೇನು ಅಕ್ಕಿ ಕಾಳು ಟೈಮ್ ಆಯ್ತು. ನಿನ್ನ ಚಂದಗೆ ಇನ್ನ ತಲೆಗದೇನು ಹಾಕಿಲ್ಲ, ಹಾಕಿ ಒಂಟಿ ಕಡೆ ಹಚ್ಚಿ ಚಂದ ಕರ್ಕೊಂಬ ಮಕ್ಕ. ಅದು ವರ್ಷ ನಾವು ಪೌಡರ್ ಹಚ್ಚುವ ಮಗದ ಪಾಪ ಆತ ಮಕ್ಕ ಹೆಂಗೆ ಆತ ಕರ್ಗ ಆತು ನನ್ನ ಮಗಳ ಮಕ್ಕ. ಅದಕ್ಕೆ ನಾ ಹೋಗಿರ್ತೇವಲ್ಲ ಹೊರಗೆ ಕರೆಯಕತ್ತ. ಹಾಂ ಆತ್ರಿ ಆಯ್ತೀರ, ನೀವು ಹೋಗ್ರಿ. ರೀ ಬರ್ರಿ. ವೈನಿ ಅಪ್ಪ ನೋಡಿದ್ರೆ ನನ್ನ ಮದುವೆ ಬಗ್ಗೆ ಇಷ್ಟು ಆಸೆ ಇಟ್ಕೊಂಡಾರ. ಆದ್ರೆ ನನಗೆ ಮದುವೆ ಆಗ್ತಿತ್ತು ಇಲ್ಲೋ ಅಂತ ಭಯ ಆಗತೈತಿ. ಅಯ್ಯೋ ದೇವ್ರೆ, ಇದಕ್ಕೆ ಕಾಳಕತ್ತಲ್ಲೋ ಮರೆಯ. ಸುಮಾ, ನೀ ಅನ್ಕೊಂಡಂಗೆ ಏನೂ ಆಗಂಗಿಲ್ಲ, ಎಲ್ಲ ಒಳ್ಳೇದಾಗ್ತೈತಿ. ನೀ ಸ್ವಲ್ಪ ಸುಮ್ಮನೆ ಏನಾದ್ರು ಕುಡಿತೀಯಾ, ಏನಾದ್ರು ತಿಂತೀಯಾ? ಈಗಾರ ನಾಷ್ಟ ಹಾಕಲ್ಲ, ಮತ್ತೇನು ಕುಡಿತೀಯಾ ತಿಂತೀಯಾ ಅಂತ ಕೇಳತ್ತೀರಿ? ಅಯ್ಯೋ ಅಲ್ಲಿ ಭಾಳ ತಕ್ಕೈತೆ, ಒಂದು ಸ್ಟೇಜ್ ಮೇಲೆ ನಿಲ್ಬೇಕು. ಒಂದು ಕೆಲಸ ನಿನ್ಗೆ ಜ್ಯೂಸ್ ತೊಗೊಂಡ್ಬರ್ತೀನಿ, ನೀ ಇಲ್ಲೇ ಇರ. ಜ್ಯೂಸ್ ಯಾಕ? ಅಯ್ಯೋ ನಿಂಗೆಲ್ಲ ಗೊತ್ತಾಗಿಲ್ಲ, ಎನರ್ಜಿ ಬೇಕಲ್ಲ ಇಲ್ಲಕ್ಕೀಗ, ಶಕ್ತಿ ಬೇಕಲ್ಲ. ಮತ್ತು ಮಣ್ಣಿನ ತಲೆ ತಿರುಗಿ ಬಿದ್ದಿ ಅಂತಂದ್ರೆ ನಿನ್ನ ಗಂಡಿಗೆ ಸಹ ಅನುಮಾನ ಬರ್ತೈತಿ, ಯಾಕೆ ತಲೆ ತಿರುಗಿ ಬೆಳತಾ ಇತ್ತು ಪದೇ ಅಂತೇಳಿ. ಮತ್ತು ಹುಡುಗಿಗೆ ಏನರ ರೋಗ ರುಜಿನ ಆಯ್ತು ಅಂತೇಳಿ ಮದುವೆ ಕ್ಯಾನ್ಸಲ್ ಆದ್ರೆ ಏನು ಮಾಡ್ತೀವಿ ಸುಮ್ಮ? ಅದಕ್ಕೆ ನೀ ಇಲ್ಲಿರ, ಜ್ಯೂಸ್ ತೊಗೊಂಡ್ಬರ್ತೀನಿ. ಸರಿ ವೈನಿ. ಅಪ್ಪ, ಆ ಜ್ಯೂಸ್ನಾಗ ಒಂದೆರಡು ನಿದ್ದೆ ಮಾತ್ರೆ ಹಾಕಿ ಕುಡಿಸಿಗೆ ಮಲಗಿಸಿ ಮೊದಲಿಂದ ಸಾಕಾಗ್ತಾನೆ. ಸುಮಾರು ನೀವಿನ್ನೂ ರೆಡಿ ಆಗಿಲ್ಲ? ಬರ್ರಿ ಅಮ್ಮವ್ರೆ ಬರ್ರಿ, ರೆಡಿ ಆಗೇನೆ. ಸ್ವಲ್ಪ ಜಡಿಗೆ ಇದನ್ನು ಮೊಗ್ಗಿನ ಜಡಿ ಹಾಕೋಬೇಕಷ್ಟೆ.
ಹೌದಾ ನಿಮ್ಮ ಜೊತೆ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಒಂದು 10 ನಿಮಿಷ ನಿಮ್ಮ ಜೊತೆ ಮಾತಾಡ್ಬೋದಾ? ಪರ್ಸ್ನಲ್ಲಾಗ ನನ್ನ ಜೊತೆನ? ಏನು ವಿಚಾರ ಅಮ್ಮೋರೆ? ಏನಾಯ್ತು? ನೋಡಿ, ನನಗೆ ಒಂದಷ್ಟು ವಿಚಾರ ನಿಮ್ಮಿಂದ ಗೊತ್ತಾಗಬೇಕಿತ್ತು. ಅದಕ್ಕೆ ನಿಮ್ಮ ಜೊತೆ ಡೈರೆಕ್ಟಾಗಿನೇ ಮಾತಾಡ್ಬೇಕಂತ ಬಂದೀನಿ. ನಮ್ಮ ಮಾವಿಗೆ ಯಾಕೆ ಮೋಸ ಮಾಡತ್ತೀರಿ ನೀವು? ಮೋಸನಾ? ನಾನಾ? ಏನು ಹೇಳತ್ತೀರಿ ನೀವು? ಅಮ್ಮು, ಏನಿದು? ನೋಡಿ ಸುಮಾರೆ, ನನ್ನ ತಾಳ್ಮೆಗೂ ಒಂದು ಮಿತಿ ಐತಿ. ನಿಮ್ಮ ಜೀವನದಾಗ ಹಳೆದು ಏನಾಗೈತಿ ಪ್ರತಿಯೊಂದು ನನಗೆ ಗೊತ್ತೈತಿ. ನಿಮ್ಮ ಜೀವನದಾಗ ಆಗಿರೋದು ತಪ್ಪು ಅಂತ ನಾನು ಹೇಳತ್ತಿಲ್ಲ. ಆದ್ರೆ ನೀವು ಅದನ್ನು ಮುಚ್ಚಿಟ್ಟು ನಮ್ಮ ಮಾವನ ಮದುವೆ ಆಗತ್ತಿರಲ್ಲ, ಅದು ನೀವು ಮಾಡತ್ತಿದ್ದ ತಪ್ಪು. ಅಮ್ಮ ನೋಡಿ, ನಿಮ್ಗೀಗಾಗಲೇ ಹಿಂದೊಂದು ಮದುವೆ ಆಗಿತ್ತು. ನೀವಾಗೆ ಒಂದು ಹುಡುಗನ ಇಷ್ಟಪಟ್ಟು ಓಡ್ ಹೋಗಿ ಮದುವೆ ಆಗಿ ಅವನ ಜೊತೆ 2 ತಿಂಗಳು ಬಾಳೆ ಮಾಡಿ ಮತ್ತು ವಾಪಸ್ ಊರಿಗೆ ಬಂದಿರೋ ವಿಚಾರ ನನಗೆ ಗೊತ್ತಿಲ್ಲ ಅಂತ ಮಾಡಿರ ನೀವು? ಹಾಂ ನೋಡಿ, ಯಾಕೆ ಹಿಂಗೆ ಮಾಡಿದ್ರಿ? ಹಳೆದನ್ನೆಲ್ಲ ಹೇಳಿ ಈ ಥರ ಆಗೈತೆ ನನ್ನ ಲೈಫ್, ನಂಗೆ ಹೊಸ ಜೀವನ ಕೊಡಿ ಅಂತ ನೀವು ಮಾವನ ಜೊತೆ ಮದುವೆ ಆಗಿದ್ರೆ ನಾ ಇವತ್ತು ನಿಮ್ಗೆ ಪ್ರಶ್ನೆನೇ ಮಾಡ್ತಿದ್ದಿಲ್ಲ. ಯಾಕೆ ಹಳೆದನ್ನೆಲ್ಲ ಮುಚ್ಚಿಟ್ಟು ನಮ್ಮ ಮಾವಿಗೆ ಮೋಸ ಮಾಡಿ ಈ ಮದುವೆ ಆಗತ್ತೀರಿ ನೀವು?